KCET 2026 ರಿಸಲ್ಟ್ ಯಾವಾಗ ಬರುತ್ತೆ? ತುಂಬ ವಿದ್ಯಾರ್ಥಿಗಳು ಕಾಯ್ತಾನೆ ಇದ್ದೀರಾ. ಈಗಾಗಲೇ ತುಂಬಾ ಲೇಟಾಗಿ ಹೋಗಿದೆ. ರೈಟ್. ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಸೋರ್ಸಿಂದ ಸ್ವಲ್ಪ ಮಾಹಿತಿ ಬಂದಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ನೂತನ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಎಜುಕೇಷನ್ ಮಿನಿಸ್ಟರ್ನೇನಾದರೂ ಬದಲಾವಣೆ ಮಾಡಿದ್ರೆ ಓಕೆನಾ. ಸೊ ಈ ಹಿಂದೆ ಎಲ್ಲ ಯಾವ ರೀತಿ ಆಗ್ತಿತ್ತು, ಎಜುಕೇಷನ್ ಮಿನಿಸ್ಟರು ಅವರು ಪ್ರಕಟಣೆ ಮಾಡ್ತಿದ್ರು, ಇಲ್ಲಾಂತಂದರೆ KA ಡೈರೆಕ್ಟರು KCET ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ರು. ಸೊ ಈಗ ಹೊಸದಾಗಿ ಎಜುಕೇಷನ್ ಮಿನಿಸ್ಟರು ಪ್ರಕಟಣೆ ಮಾಡ್ಬೋದು, ಇಲ್ಲಾಂತಂದರೆ KA ಡೈರೆಕ್ಟರ್ ಅವರೇ ಈಗ ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳಾದರೂ ಇದ್ದಾವೆ. ಸೊ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ? ಇದೀಗ ಅಫಿಷಿಯಲ್ ಸೋರ್ಸಿಂದ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಸೊ ನಾಳೆ ಓಕೆನಾ. ಸೊ ನಾಳೆ ನಿಮ್ಮ ಒಂದು ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆಗಳಾದರೆ ಇದ್ದಾವೆ ಓಕೆನಾ. ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆಯ ಹೊತ್ತಿನಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದರೆ ಪ್ರಕಟಣೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ನಾಳೆ ಏನಾದರೂ ಬಂದಿಲ್ಲ ಅಂದರೆ ಮುಂದಿನ ದಿನಾಂಕವನ್ನು ಪ್ರಕಟಣೆ ಮಾಡಲಾಗಿದೆ, ಅದನ್ನು ನಾನು ನಿಮಗೆ ಮುಂದೆ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ನಾಳೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳಿದೀಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.